Good morning, students. I welcome you to the fourth part of the lesson, Colors of Silence. In the previous classes, we learned that Satish underwent several operations of his legs, but he remained weak even after getting healed. He also suffered from frequently fever and ear infections. Due to his hearing problem, the school authorities informed his father that they couldn't keep his child. Satish's father tried admission in other schools also, but there also he did not get any success. Now his brother Inder sat for hours with him and taught him words and pronunciations. His father also spent a lot of time with him. His father brought him many books and he became a voracious reader. Fever struck him another time and he was confined to bed. He felt lonely and desperate. One day he saw a beautiful bird in the garden. He was attracted towards it. When the bird flew away, he took his notebook and pencil and sketched the bird from his memory. Now he had one more pastime, painting. However, his father didn't like it. He wanted him to read books and get some knowledge so that he could make something out of his life. His father did not want to become. Satish made paintings. Okay. Next, continue the lesson. 25th paragraph. Satish sucked but refused to stop drawing. Why do you take away his source of entertainment? Asked his mother one day. Satish sucked. Sucked means stay behind, but refused to stop drawing. Okay. ನೋಡಿ ಅವ್ರ ಫಾದರ್ ಹೇಳಿದರು ಸತೀಶ್ ಫಾದರ್ ಡಿಡ್ ನಾಟ್ ಲೈಕ್ ದ ಪೇಂಟಿಂಗ್ ಆಫ್ ಸತೀಶ್. ಓಕೆ, ಸೊ ಈ ಸಕ್ಕಡ್ ಮೀನ್ಸ್ ಸ್ಟೇ ಬಿಹ್ಯಾಂಡ್, ಸ್ವಲ್ಪ ಹಿಂದೆ ಉಳ್ಕೊಳ್ತಾರೆ, ಆದರೆ ಪೇಂಟಿಂಗ್ ಮಾಡೋದನ್ನು ಸ್ವಲ್ಪ ನಿಲ್ಲಿಸ್ತಾರೆ. ಆದರೆ ಈ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್, ಆದರೆ ಕಂಪ್ಲೀಟಾಗಿ ನಾನು ಡ್ರಾಯಿಂಗ್ ಮಾಡೋದೇ ಇಲ್ಲ ಅಂತ ಅವರು ಹೇಳಲಿಲ್ಲ. ನೋಡಿ, ರೆಫ್ಯೂಸ್ ಅಂದರೆ ಅಪೋಸ್ ಮಾಡೋದು, ಅಪೋಸಿಟ್ ಟು ಸ್ಟಾಪ್ ಡ್ರಾಯಿಂಗ್. ಕಂಪ್ಲೀಟಾಗಿ ಸ್ಟಾಪ್ ಮಾಡಲಿಲ್ಲ ಅವರು ಡ್ರಾಯಿಂಗ್ ಮಾಡೋದನ್ನು. ವೈ ಡು ಯು ಟೇಕ್ ಅವೇ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಆಸ್ಕ್ಡ್ ಹಿಸ್ ಮದರ್ ಒನ್ ಡೇ. ಒನ್ ಡೇ ಸತೀಶ್ ಮದರ್ ಆಸ್ಕ್ಡ್ ಹಿಸ್ ಫಾದರ್, ವೈ ಡು ಯು ಟೇಕ್ ಅವೇ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಎಂಟರ್ಟೈನ್ಮೆಂಟ್ ಮನೋರಂಜನೆ. ಅವನಿಗೆ ಪೇಂಟಿಂಗ್ ಮಾಡೋದ್ರಿಂದನೇ ಅವನಿಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋದಾದರೆ ಯಾಕೆ ಬೇಡ ಅಂತೀರಾ? ಅವನು ಅದರಲ್ಲೇ ಸಂತೋಷ ಇದೆ ಅನ್ನೋದಾದರೆ ಆ ಪೇಂಟಿಂಗೇ ಮಾಡ್ಕೊಳ್ಳಿ ಅಂತೇಳಿ ಅವ್ರ ತಾಯಿ ಹೇಳ್ತಿದ್ದಾರೆ ಅಲ್ವಾ. ಸತೀಶ್ ಮದರ್ ಸಪೋರ್ಟೆಡ್ ಹಿಮ್ ಟು ಪೇಂಟ್. ಓಕೆ, ನೋಡಿ, ವೈ ಡು ಯು ಟೇಕ್ ಅವೇ ಈ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ದಿಸ್ ಈಸ್ ಒನ್ ಆಫ್ ದ ಸ್ಟೇಟ್ಮೆಂಟ್ ಕ್ವಶನಲ್ಲಿ ಕೇಳ್ಬೋದು. ಓಕೆನಾ? ಹೂ ಸೆಡ್ ದಿಸ್ ಸ್ಟೇಟ್ಮೆಂಟ್? ಸತೀಶ್ ಮದರ್ ಸೆಡ್ ದಿಸ್. ಓಕೆ, ವೈ ಡಿಡ್ ಶಿ ಸೇ ಲೈಕ್ ದಿಸ್? ಯಾಕೆ ಈ ಥರ ಹೇಳ್ತಿದ್ದಾರೆ? ಬಿಕಾಸ್ ಸತೀಶ್ ಫಾದರ್ ಅಪೋಸ್ಡ್ ಆರ್ ರಿಫ್ಯೂಸ್ಡ್ ಟು ಪೇಂಟ್ ಹಿಮ್. ಓಕೆ, ಪೇಂಟ್ ಮಾಡಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ 26th para. Oh, that I don't want him to start thinking that he can make a living out of drawing. Artists make a pittance and live in poverty. ನೋಡಿ, ಅಕಾರ್ಡಿಂಗ್ ಟು ಸತೀಶ್'s ಫಾದರ್, ನೋಡಿ, ಅಕಾರ್ಡಿಂಗ್ ಟು ಸತೀಶ್ ಫಾದರ್, the start thinking that he can make a living out of drawing.
ನೋಡಿ, ಲೀವಿಂಗ್ ಔಟ್ ಆಫ್, ಮೇಕ್ ಎ ಲೀವಿಂಗ್ ಔಟ್ ಆಫ್ ಅಂತ ಹೇಳಿದರೆ ಅರ್ನ್ ಅಂತ, ಗಳಿಸುವುದು. ಅವನ ಜೀವನಕ್ಕೋಸ್ಕರ ಅವನು ಡ್ರಾಯಿಂಗ್ ಮಾಡಿ ಅದರಿಂದ ಹಣವನ್ನು ಗಳಿಸಿ ಅದರಿಂದ ಜೀವನ ಮಾಡೋದು ಅವರಿಗೆ ಇಷ್ಟ ಇರಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಡ್ರಾಯಿಂಗ್ ಮಾಡಿ ಪೇಂಟಿಂಗ್ ಮಾಡಿ ಅದರಿಂದ ಹಣವನ್ನು ಗಳಿಸಿ ಅದರಿಂದ ಜೀವನ ಮಾಡೋದು ಅವ್ರ ತಂದೆಗೆ ಇಷ್ಟ ಇರಲಿಲ್ಲ. ಯಾಕೆ? ಆರ್ಟಿಸ್ಟ್ ಮೇಕ್ ಎ ಪಿಟ್ಯಾನ್ಸ್ ಆ್ಯಂಡ್ ಲೀವ್ ಇನ್ ಪಾವರ್ಟಿ. ಆರ್ಟಿಸ್ಟ್ಗಳು ಅಂತ ಹೇಳಿದ್ರೆ ದೇ ಆರ್ ಲಿವಿಂಗ್ ಇನ್ ಪಾವರ್ಟಿ ಬಡತನ ಅಲ್ವಾ. ಆ್ಯಂಡ್ ಮೇಕ್ ಎ ಪಿಟ್ಯಾನ್ಸ್ ಅಂದರೆ ಲೋ ಪೇಮೆಂಟ್. ಪಿಟ್ಯಾನ್ಸ್ ಅಂದರೆ ಅರ್ಥ ಏನು? ಲೋ ಪೇಮೆಂಟ್ ಅಥವಾ ಇನ್ಸಫಿಷಿಯೆಂಟ್ ಪೇಮೆಂಟ್. ಅಂದರೆ ಸಾಕಷ್ಟು, ಅಂದರೆ ಜೀವನ ಮಾಡೋದಕ್ಕೆ ಬೇಕಾಗುವ ಸಾಕಷ್ಟು ಹಣ ಆರ್ಟಿಸ್ಟ್ಗಳಿಗೆ ಇರಲ್ಲ, ಆ ಥರ ಡ್ರಾಯಿಂಗ್ ಪೇಂಟಿಂಗ್ ಮಾಡೋರಿಗೆ ಇರಲ್ಲ ಅನ್ನೋದು ಅವ್ರ ತಂದೆ ಅಭಿಪ್ರಾಯ ಆಗಿತ್ತು. ಆದರೆ ಈಗ ನವೇಡೇಸ್ ದ ಆರ್ಟಿಸ್ಟ್ ಅರ್ನಿಂಗ್ ಗುಡ್ ಅಂತ ಹೇಳ್ಬೋದಲ್ವಾ. ಸಾಕಷ್ಟು ಹಣವನ್ನು ಗಳಿಸ್ತಾ ಇದ್ರು. ಸಂಗೀತ ಹೇಳ್ಕೊಡೋರಾಗಿರ್ಬೋದು, ಪೇಂಟರ್ಸು, ಮ್ಯೂಸಿಷಿಯನ್ಸ್ ಎಲ್ಲ ಸಾಕಷ್ಟು, ನೀವು ಡ್ಯಾನ್ಸರ್ಸು ಎಲ್ಲ ಸಾಕಷ್ಟು ಹಣವನ್ನು ಗಳಿಸ್ತಿದ್ದಾರೆ. ಆದರೆ ಆಗ ಸತೀಶ್ ತಂದೆ ಆ ಥರ ಥಿಂಕ್ ಮಾಡ್ತಾಯಿದ್ರು. ನೋಡಿ, ಇದ್ರ ಮೇಲೆ ನಿಮ್ಗೊಂದು ಕ್ವಶನ್ ಕೇಳ್ಬೋದು. ಅಟ್ ದ ಬಿಗಿನಿಂಗ್ ಅವತಾರ್ ನಾರಾಯಣ್ ಡಿಡಂಟ್ ಲೈಕ್ ಹಿಸ್ ಸನ್ಸ್ ಲವ್ ಫಾರ್ ಹಿಸ್ ಪೇಂಟಿಂಗ್. ವೈ? ಅಲ್ವಾ, ಅವತಾರ್ ನಾರಾಯಣ್ ಡಿಡ್ ನಾಟ್ ಲೈಕ್ ಹಿಸ್ ಸನ್ಸ್ ಲವ್ ಫಾರ್ ಪೇಂಟಿಂಗ್. ವೈ? ಓಕೆ, ಪೇಂಟಿಂಗ್ ವುಡ್ ನಾಟ್ ಬ್ರಿಂಗ್ ಎನಫ್ ಮನಿ ಅಲ್ವಾ. ನೋಡಿ, ಅವತಾರ್ ನಾರಾಯಣ್ ಡಿಡ್ ನಾಟ್ ಲೈಕ್ ಹಿಸ್ ಸನ್ಸ್ ಲವ್ ಫಾರ್ ಪೇಂಟಿಂಗ್ ಅಟ್ ದ ಬಿಗಿನಿಂಗ್ ಬಿಕಾಸ್ ಈ ಬಿಲೀವ್ಡ್ ಅಲ್ವಾ, ಈ ಬಿಲೀವ್ಡ್ ದಟ್ ಆರ್ಟಿಸ್ಟ್ ವರ್ ಪೇಯ್ಡ್ ಎ ಪಿಟ್ಯಾನ್ಸ್, ದೇರ್ ಅಲೋಯನ್ಸ್ ವರ್ ಇನ್ಸಫಿಷಿಯೆಂಟ್ ಆ್ಯಂಡ್ ಸೊ ದೇ ಲೀವ್ಡ್ ಇನ್ ಪಾವರ್ಟಿ ಅಲ್ವಾ. ನೋ ಕರಿಯರ್ ಫಾರ್ ಬ್ರೈಟ್ ಬಾಯ್. ಒಬ್ಬ ಬ್ರೈಟ್ ಬಾಯ್ಗೆ ಒಂದು ಕರಿಯರ್ ಆಗಿರಲ್ಲ ಅಂಥೇಳಿ ಅವರ ಅಭಿಪ್ರಾಯ ಆಗಿತ್ತು. ಅದಕ್ಕೆ ಅವರು ಬೇಡ, ಪೇಂಟಿಂಗ್ ಮಾಡೋದು ಬೇಡ, ಡ್ರಾಯಿಂಗ್ ಮಾಡೋದು ಬೇಡ ಅಂತ ಅಂತಿದ್ರು. ಓಕೆನಾ. ಇಟ್ ಈಸ್ ನೋ ಕರಿಯರ್ ಫಾರ್ ದ ಬ್ರೈಟ್ ಬಾಯ್. he has to study if he has to make something out of his life besides his earning may return any time. When it does, he must be prepared to go back to school. Mustn't he? He asked. ನೋಡಿ, he has to study ಅಲ್ವಾ. ತಂದೆ ಅಭಿಪ್ರಾಯ ಏನು? he has to study well. Okay, through the study only he may achieve in his life. ಓಕೆ, ಸೊ ಓದೋದ್ರಿಂದ ಮಾತ್ರ ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಅವ್ರ ತಂದೆ ಅಂದ್ಕೊಂಡಿದ್ರು. he wanted him to read books and get some knowledge so that he could make something out of his life ಅನ್ನೋದು ಅವ್ರ ತಂದೆ ಅಭಿಪ್ರಾಯ ಆಗಿತ್ತು. ಸೊ ನೋಡಿ, ಬಿಸೈಡ್ಸ್ ಈಸ್ ಇಯರಿಂಗ್ ಮೇ ರಿಟರ್ನ್ ಎನಿ ಟೈಮ್. ಇಯರಿಂಗ್ ಅಂದರೆ ಕೇಳಿಸ್ಕೊಳ್ಳೋ ಶಕ್ತಿ ಅವನಿಗೆ ಯಾವಾಗ ಬೇಕಾದರೂ ವಾಪಸ್ ಬರ್ಬೋದು, ಹುಷಾರಾಗ್ಬೋದು ಇವತ್ತಲ್ಲ ನಾಳೆ. ಹಾಗಾಗಿ ವೆನ್ ಇಟ್ ಡಸ್ ಈ ಮಸ್ಟ್ ಬಿ ಪ್ರಿಪೇರ್ಡ್ ಟು ಗೋ ಬ್ಯಾಕ್ ಟು ಸ್ಕೂಲ್. ಮಸಂಟ್ ಈ ಆಸ್ಕ್ಡ್. ನೋಡಿ, ಹೌದಲ್ವಾ. ನೋಡಿ, ಯಾವಾಗ ಅವನಿಗೆ ಇಯರಿಂಗ್ ಕೆಪಾಸಿಟಿ ವಾಪಸ್ ಬರುತ್ತೆ, ಅವನು ಆವಾಗ ಸ್ಕೂಲಿಗೆ ಹೋಗೋಕೆ ರೆಡಿ ಇರಬೇಕು. ಆಗ ಅವನಿಗೆ ವಯಸ್ಸು ಎಷ್ಟಾಗಿರುತ್ತೆ ಅಷ್ಟು ವಯಸ್ಸಿನ ತನಕ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅಷ್ಟೆಲ್ಲ ಮನೆಯಲ್ಲೇ ಇವನು ಓದ್ಕೊಂಡಿರಬೇಕು. ಹಾಗಾಗಿ ಓದಬೇಕು ಅನ್ನೋದು ಅವ್ರ ತಂದೆ ಉದ್ದೇಶ ಆಗಿತ್ತು. ನೆಕ್ಸ್ಟ್ 27th paragraph. It has been more than 3 years since he became ill. How do you possible think that he can recover his hearing? Asked his mother. She felt hopeless about her son's condition, but Satish's father wasn't about to lose hope. Nodi, it has been more than 3 years. When he met with an accident, he is 8 years old boy. Okay, it has been more than 3 years. ಅಲ್ಲ, ಈಗ 8 ಇಯರ್ಸಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅವ್ರಿಗೆ, ಈ 3 ವರ್ಷ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಈಗ ಈ ಮೇ ಬಿ 11 years old ಆಗಿದ್ದಾರೆ. ಸಿನ್ಸ್ ಈ ಬಿಕಮ್ ಹಿಲ್, 3 ವರ್ಷದಿಂದ ಅವರು ಕಾಯಿಲೆಯಲ್ಲೇ ಇದ್ದಾರೆ. ಹೌ ಡು ಯು ಪಾಸಿಬಲ್ ಥಿಂಕ್ ದಟ್ ಈ ಕ್ಯಾನ್ ರಿಕವರ್ ಈಸ್ ಇಯರಿಂಗ್ ಅಂದರೆ ಅವ್ರಿಗೆ ಕೇಳಿಸ್ಕೊಳ್ಳೋ ಶಕ್ತಿ ವಾಪಸ್ ಬರ್ತಕ್ಕಂಥದ್ದು. ವಾಪಸ್ ಹೇಗೆ ಬರುತ್ತೆ ಅಂತ ನೀನು ಅಂದ್ಕೊಳ್ತೀಯಾ? ಆಸ್ಕ್ಡ್ ಈಸ್ ಮದರ್. ಸತೀಶ್ ಮದರ್ ಆಸ್ಕ್ಡ್ ಸತೀಶ್ ಫಾದರ್.
ಹೆಂಗೆ ಅಂದ್ಕೊಳ್ತೀಯ ಅವ್ನು ಹುಷಾರಾಗ್ತಾರೆ ಅಂತೇಳಿ ಅಲ್ವಾ? 3 ವರ್ಷದಿಂದ ಅವರು ಬೆಡ್ ರಿಡನ್ನೇ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ತಂದೆ ಕೇಳ್ತಾ ಇದ್ದಾರೆ. ಶಿ ಫೆಲ್ಟ್ ಹೋಪ್ಲೆಸ್ ಅಬೌಟ್ ಅವರ್ ಸನ್ಸ್ ಕಂಡೀಷನ್. ಅವ್ರಿಗೆ ಯಾವುದೇ ನಂಬಿಕೆ ಇಲ್ಲ ನೋಡಿ. ಹೋಪ್ಲೆಸ್ ಅಂತ ಹೇಳಿ ನಂಬಿಕೆ ಇಲ್ಲ ಅವರಿಗೆ ಅವ್ರ ಮಗ ಹುಷಾರಾಗ್ತಾನೆ ಅಂತ ಹೇಳಿಬಿಟ್ಟು ಅಲ್ವಾ? ಹಾಗಾಗಿ ಅವ್ರ ತಾಯಿ ಆ ಥರ ಕೇಳ್ತಾ ಇದ್ದಾರೆ. ಬಟ್ ಸತೀಶ್ ಫಾದರ್ ವಾಸಂಟ್ ಅಬೌಟ್ ಲೂಸ್ ಹೋಪ್. ಆದರೆ ಅವ್ರ ತಂದೆ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ಒನ್ ಡೇ ಈ ಬಿಕಮ್ ಕ್ಯೂರ್ ಅನ್ನೋದು, ಈ ಮೇ ಹರ್ನ್ ದ ಹಿಯರಿಂಗ್ ಕೆಪಾಸಿಟಿ ರಿಟರ್ನ್ ಅನ್ನೋದು ಅವ್ರ ತಂದೆ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಅವರಿಬ್ಬರಲ್ಲೂ ಕೂಡ ನೋಡಿ ಅವ್ರ ಥಿಂಕಿಂಗಲ್ಲಿ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ಅವ್ರ ತಂದೆ ಸತೀಶ್ ಫಾದರ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಓಕೆನಾ? ನೆಕ್ಸ್ಟ್ ಪ್ಯಾರ ನಂಬರ್ 28. Why decide that he is going to remain deaf all his life? We must always be optimistic about his chances of recovering. He gently chided his wife. Why decide that he is going to remain deaf all his life? Satish father saying this sentence ಅಲ್ವಾ? ವೈ ಡಿಸೈಡ್ ದಟ್ he is going to remain deaf all his life. ಜೀವನ ಪೂರ್ತಿ ಡೆಫ್ ಆಗಿ ಉಳಿತಾನೆ ಅಂತ ಯಾಕೆ ಅಂದ್ಕೊಳ್ತೀಯ? ಥ್ರೂ ಔಟ್ ಇಸ್ ಲೈಫ್ ಅಲ್ವಾ? ಡೆಫ್ ಆಗಿ ಯಾಕೆ ಇರ್ತಾನೆ ಅಂತ ಅಂದ್ಕೊಳ್ತೀಯ? ಕಿವುಡಾಗಿ ಯಾಕೆ ಉಳ್ಕೊತಾನೆ ಅನ್ಕೊಂತೀಯ? ವಿ ಮಸ್ಟ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್ ಅಲ್ವಾ? ಆಪ್ಟಿಮಿಸ್ಟಿಕ್ ಅಂತ ಹೇಳಿದ್ರೆ ಒನ್ ಹೂ ಲುಕ್ ಅಟ್ ದ ಬ್ರೈಟರ್ ಸೈಡ್. ಈಸ್ ಕಾಲ್ಡ್ ಆಪ್ಟಿಮಿಸ್ಟಿಕ್. ಆಪೋಸಿಟ್ ವರ್ಡ್ ಪೆಸಿಮಿಸ್ಟಿಕ್ ನೋಡಿ. ಆಪ್ಟಿಮಿಸ್ಟಿಕ್ ಅಂತ ಹೇಳಿದ್ರೆ ನಿಮಗೆ ಕನ್ನಡದಲ್ಲಿ ಗೊತ್ತಿರ್ಬೋದು. ಆಪ್ಟಿಮಿಸ್ಟಿಕ್ ಅಂತ ಹೇಳಿದ್ರೆ ಆಶಾವಾದಿಗಳು, ಪೆಸಿಮಿಸ್ಟಿಕ್ ಅಂತ ಹೇಳಿದ್ರೆ ನಿರಾಶಾವಾದಿಗಳು. ಓಕೆನಾ? ಪಾಸಿಟಿವ್ ಆಗಿ ಥಿಂಕ್ ಮಾಡೋರು, ಬ್ರೈಟರ್ ಸೈಡ್ ಥಿಂಕ್ ಮಾಡೋರು ಏನಿದ್ದಾರೆ ಅವ್ರಿಗೆ ಆಪ್ಟಿಮಿಸ್ಟಿಕ್ ಅಂತ ಕರೀತಾರೆ. ನಾವು ಯಾವಾಗಲೂ ಏನಾಗಿರಬೇಕು? ಆಪ್ಟಿಮಿಸ್ಟಿಕ್ ಆಗಿರಬೇಕು. ಓಕೆನಾ? ಅವ್ರು ಹುಷಾರಾಗ್ತಾರೆ, ಒಂದಲ್ಲ ಒಂದಿನ ಶಾಲೆಗೆ ಹೋಗ್ತಾನೆ ಅಂತೇಳ್ಬಿಟ್ಟು ಆಪ್ಟಿಮಿಸ್ಟಿಕ್ ಆಗಿರೋಣ ಅಂತೇಳಿ ಅವ್ರ ತಂದೆ ಅಭಿಪ್ರಾಯ ಇಲ್ಲಿ. ಈ ಜೆಂಟಲಿ ಚೈಡೆಡ್ ಈಸ್ ವೈಫ್. ಚೈಡೆಡ್ ಅಂತ ಹೇಳಿದ್ರೆ ಸ್ಕೋಲ್ಡೆಡ್ ಅಂದರೆ ಬೈಯೋದು ಅಲ್ವಾ? ಬೈಯೋ ಥರ ಅಂದರೆ ಸಾಫ್ಟಾಗಿ ಬೈತಾ ಇದ್ದಾರೆ, ಜೆಂಟಲಾಗಿ ಬೈತಾ ಇದ್ದಾರೆ ಅಲ್ವಾ? ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸತೀಶ್ ಪೇರೆಂಟ್ಸ್, ಬೋತ್ ದ ಪೇರೆಂಟ್ಸ್ ವರ್ ಈಸ್ ವೆಲ್ ವಿಷರ್ಸ್ ಅಲ್ವಾ? ಬೋತ್ ದ ಪೇರೆಂಟ್ಸ್ ವರ್ ವೆಲ್ ವಿಷರ್ಸ್ ಬಟ್ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಎ ಡಿಫ್ರೆಂಟ್ ವೇ. ಓಕೆನಾ? ಇಬ್ಬರು ತಂದೆ ತಾಯಿಗಳು ಕೂಡ ಏನಿದ್ದಾರೆ ಅವರು ವೆಲ್ ವಿಷರ್ಸೇ ಆಗಿದ್ದಾರೆ, ಸತೀಶಿಗೆ ಒಳ್ಳೆಯದನ್ನೇ ಬಯಸ್ತಾರೆ. ಆದರೆ ಈಚ್ ಕೇರ್ಡ್ ಫಾರ್ ಹಿಮ್ ಇನ್ ಎ ಡಿಫ್ರೆಂಟ್ ವೇ. ಆದರೆ ಅವ್ರ ಥಿಂಕಿಂಗ್ ಆಫ್ ವೇ ಏನಿದೆ ಇಟ್ ವಾಸ್ ಡಿಫ್ರೆಂಟ್ ಅಂತ ಹೇಳ್ಬೋದು. ಹೌ ಡಿಡ್ ಸತೀಶ್ ಪೇರೆಂಟ್ಸ್ ಕೇರ್ ಫಾರ್ ಹಿಮ್ ಅಲ್ವಾ? ಹಾಗಾದರೆ ಹೌ ಡಿಡ್ ಸತೀಶ್ ಪೇರೆಂಟ್ಸ್ ಕೇರ್ ಫಾರ್ ಹಿಮ್? ಸಪೋರ್ಟ್ ಯುವರ್ ಆನ್ಸರ್ ವಿತ್ ದ ಲೀಸ್ಟ್ ಒನ್ ಎಕ್ಸಾಂಪಲ್. ಓಕೆನಾ? ಹಾಗಾದರೆ ಹೇಗೆ ಹೇಳ್ತೀರಾ? ಇಬ್ಬರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಏನದನ್ನು ಅಂತ ಅಲ್ವಾ? ನೋಡಿ, ಸತೀಶ್ ಫಾದರ್ ವಾಂಟೆಡ್ ಹಿಮ್ ಟು ಗೇನ್ ಎ ಲಾಟ್ ಆಫ್ ನಾಲೆಡ್ಜ್, ಸೊ ಈ ಬಾಟ್ ಮೆನಿ ಬುಕ್ಸ್ ಫಾರ್ ಹಿಮ್. ಬಟ್ ಹಿಸ್ ಮದರ್ ಆನ್ ದ ಅದರ್ ಹ್ಯಾಂಡ್ ವಾಸ್ ಎ ಸಾಫ್ಟ್ ಹಾರ್ಟೆಡ್ ಲೇಡಿ who felt that he should be allowed to do painting if he was happy in doing so. ಅಲ್ವಾ? ಸತೀಶ್ ಮದರ್ ವಾಂಟೆಡ್ ಟು that he should be allowed to do painting if he was happy in doing so. ಅಲ್ವಾ? ಅವ್ರ ತಾಯಿ ಅಭಿಪ್ರಾಯ ಅವನಿಗೆ ಪೇಂಟಿಂಗಲ್ಲೇ ಸಂತೋಷ ಸಿಗುತ್ತೆ ಅನ್ನೋದಾದರೆ ಅವನಿಗೆ ಅದನ್ನೇ ಮಾಡೋಕ್ಕೆ ಬಿಡಿ ಅಂತ ಅವ್ರ ತಾಯಿ ಹೇಳ್ತಾ ಇದ್ದಾರೆ ಅಲ್ವಾ? ಓಕೆ, ನೆಕ್ಸ್ಟ್ ನೋಡೋಣ. ಪ್ಯಾರಾ ನಂಬರ್ 29. Several visits to the doctors followed with nothing improving for Satish. He remained in his silent world, the only solace for him being painting. He managed to paint and draw in spite of his father's opposition. One day,
When he was busy mixing the colors on his palette, he became aware of his father standing at the door. He looked up to find him staring at the painting intently. Satish reddened but continued with his mixing. Slowly, his father came into the room and sat next to his son. Okay, ನೋಡಿ several visits to the doctors followed with nothing improving for Satish. So many times Satish visit the doctors but nothing improvement. Several visits to the doctors didn't result in anything and Satish remained in the silent world. ಸತೀಶ್ ರಿಮೈಂಡೆಡ್ ಇನ್ ದ ಸೈಲೆಂಟ್ ವರ್ಲ್ಡ್ ಅಂತಂದರೆ ಅರ್ಥ ಅವರ ಒಂದು ಸೈಲೆಂಟ್ ಪ್ರಪಂಚದಲ್ಲೇ ಅವ್ರು ಉಳ್ಕೊಂಡ್ರು ಅಂದರೆ ಅರ್ಥ ಏನು? ಈ ಡಿಡ್ ನಾಟ್ ಗೆಟ್ ಬ್ಯಾಕ್ ಈಸ್ ಇಯರಿಂಗ್ ಕೆಪಾಸಿಟಿ ಅಲ್ವಾ? ಅವರು ತನ್ನ ಒಂದು ಕೇಳಿಸ್ಕೊಳ್ಳತಕ್ಕಂಥ ಶಕ್ತಿಯನ್ನು ಅವರು ವಾಪಸ್ ಪಡ್ಕೊಳ್ಳಲಿಲ್ಲ ಅಂದರೆ ಅರ್ಥ ಅಲ್ವಾ? ಈ ರಿಮೈನಿಂಗ್ ಡೆಫ್ ಅಲ್ವಾ? ಅವರು ಡೆಫ್ ಆಗಿ ಕಿವುಡಾಗೆ ಉಳ್ಕೊಂಡ್ಬಿಟ್ರು. ದ ಓನ್ಲಿ ಸೋಲೆಸ್ ಫಾರ್ ಈಸ್ ಬೀಯಿಂಗ್ ಪೇಂಟಿಂಗ್. ಅವರಿಗೆ ಹಾಗಾದರೆ ಕೊನೆಗೆ ಉಳ್ಕೊಂಡಿದ್ದು ಒಂದೇ ಕಂಫರ್ಟಾಗಿ ಅವ್ರಿಗೆ ಸಂತೋಷ ಕೊಡ್ತಕ್ಕಂಥದ್ದು, ಅವರ ಜೀವನದಲ್ಲಿ ಒಂದು ಆರಾಮದಾಯಕವಾಗಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳಿದ್ರೆ ಉಳ್ಕೊಂಡಿದ್ದೇನು ಅಂತ ಹೇಳಿದ್ರೆ ದಟ್ ವಾಸ್ ಪೇಂಟಿಂಗ್. ಅದರಿಂದ ಮಾತ್ರ ಅವ್ರಿಗೆ ಸಂತೋಷ ಸಿಗ್ತಿತ್ತು. ಅದನ್ನೇ ಅವ್ರು ಮಾಡ್ತಾಯಿದ್ರು. ಈ ಮ್ಯಾನೇಜ್ಡ್ ಟು ಪೇಂಟ್ ಆ್ಯಂಡ್ ಡ್ರಾ ಇನ್ ಸ್ಪೈಟ್ ಆಫ್ ಹಿಸ್ ಫಾದರ್ಸ್ ಅಪೋಸಿಷನ್. We already studied that the Satish father opposed the painting alva. In spite of his father's opposition, he managed to paint and draw. ನೋಡಿ, ಅವ್ರ ತಂದೆ ಅಪೋಸ್ ಮಾಡಿದ್ರು ಕೂಡ ಅವ್ರು ಬಿಡಲಿಲ್ಲ ಪೇಂಟಿಂಗನ್ನು ಮಾಡೋದು, ಡ್ರಾಯಿಂಗನ್ನು ಮಾಡೋದು ಅಲ್ವಾ? ಹಾಗಾದರೆ ನೋಡಿ ಅವ್ರು ಏನು ಮಾಡ್ತಾರೆ, ಒನ್ ಡೇ ವೆನ್ ಹಿ ವಾಸ್ ಬ್ಯುಸಿ ಮಿಕ್ಸಿಂಗ್ ವಿತ್ ಕಲರ್ಸ್ ಈಸ್ ಪ್ಯಾಲೆಟ್. ಪ್ಯಾಲೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಪೇಂಟಿಂಗ್ ಮಾಡೋರು ಒಂದು ಪ್ಲೇಟನ್ನು ಇಟ್ಕೊಂಡಿರ್ತಾರೆ. ಅದಾಯ್ತಾ, ಒಂದು ಪ್ಲೇಟ್ ಇರುತ್ತೆ, ಅದರಲ್ಲಿ ಬೇರೆ ಬೇರೆ ಕಲರ್ಸನ್ನೆಲ್ಲ ಮಿಕ್ಸ್ ಮಾಡಿ ಬ್ರಷ್ ತೊಗೊಂಡು ಪೇಂಟೆಲ್ಲ ಕಲರ್ಸ್ ಮಾಡ್ತಿರ್ತಾರೆ, ನೀವು ನೋಡ್ಬೋದು. ಅದಕ್ಕೆ ಪ್ಯಾಲೆಟ್ ಅಂತಾರೆ. ಆ ಪ್ಯಾಲೆಟನ್ನು ತೊಗೊಂಡು ಕಲರ್ಸ್ನೆಲ್ಲ ಮಿಕ್ಸ್ ಮಾಡ್ತಾ ಇರ್ತಾರೆ. ಆಗ ಈ ಬಿಕೇಮ್ ಅವೇರ್ ಆಫ್ ಹಿಸ್ ಫಾದರ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್. ಆ ಥರ ಮಾಡಬೇಕಾದ್ರೆ ಅವ್ರ ತಂದೆ ಬಂದುಬಿಟ್ಟು ಡೋರ್ ಹತ್ರ, ಸತೀಶ್ ರೂಮಲ್ಲಿ ಡೋರ್ ಹತ್ರ ಬಂದು ನಿಂತ್ಕೊಂಡಿರ್ತಾರೆ. ಆದರೆ ಸತೀಶ್ ನೋ ದಟ್ ಹಿಸ್ ಫಾದರ್ ವಾಸ್ ಸ್ಟ್ಯಾಂಡಿಂಗ್ ಅಟ್ ದ ಡೋರ್. ಅವನಿಗೆ ಗೊತ್ತಿದೆ ಅವ್ರ ತಂದೆ ಬಂದು ನಿಂತ್ಕೊಂಡಿದ್ದಾರೆ ಬಾಗಿಲ ಹತ್ರ. ಅವ್ರಿಗೆ ತಂದೆಗೆ ಪೇಂಟಿಂಗ್ ಅಂದರೆ ಇಷ್ಟ ಇಲ್ಲ, ನಾನು ಮಾಡಬಾರ್ದು ಅಂತ ಗೊತ್ತಿದೆ. ಆದರೂ ಅವ್ರ ತಂದೆ ನಿಂತಿದ್ದಾರೆ ಅಂತ ಗೊತ್ತಿದ್ದರೂ ಸಹ ನೋಡಿ, ಈ ಲುಕ್ಡ್ ಅಪ್ ಟು ಫೈಂಡ್ ಹಿಮ್ಸೆಲ್ಫ್ ಸ್ಟಾರ್ಟಿಂಗ್ ಅಟ್ ದ ಪೇಂಟಿಂಗ್ ಇಂಟೆಂಟ್ಲಿ ಅಲ್ವಾ? ಪರ್ಪಸ್ಫುಲಿ ವಿತ್ ಇಂಟ್ರೆಸ್ಟಿಂದ, ತುಂಬ ಇಂಟ್ರೆಸ್ಟಿಂದ ಅವ್ರ ತಂದೆ ನಿಂತಿದ್ದಾರೆ ಅಂತ ಗೊತ್ತಿದ್ದರೂ ಕೂಡ ಅವರು ಪೇಂಟಿಂಗನ್ನು ಮಾಡ್ತಾರೆ. ಇಂಟೆಂಟ್ಲಿ ಅಂತ ವರ್ಡ್ ಇದೆ ನೋಡಿ ಇಲ್ಲಿ. ಇಂಟೆಂಟ್ಲಿ ಅಂತ ಹೇಳಿದ್ರೆ ವಿತ್ ಇಂಟ್ರೆಸ್ಟ್. ವಿತ್ ಇಂಟ್ರೆಸ್ಟ್ ಈ ಸ್ಟಾರ್ಟಿಂಗ್ ದ ಪೇಂಟಿಂಗ್. ಅವ್ರ ತಂದೆ ನೋಡ್ತಿದ್ದಾರೆ ಅಂತ ಗೊತ್ತಿದ್ರು ಪೇಂಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸತೀಶ್ ರೆಡ್ ಎಂಡ್. ಸತೀಶ್ ಬಿಕೇಮ್ ರೆಡ್ ಎಂಡ್. ರೆಡ್ ಎಂಡ್ ಅಂದರೆ ಮುಖ ಕೆಂಪುಗಾಗೋದು ಅಂತ ಹೇಳಿದ್ರೆ ಸ್ವಲ್ಪ ಅವರಪ್ಪ ನೋಡ್ತಿದ್ದಾರೆ ಅಂತ ಭಯ ಕೂಡ ಇತ್ತು ಅವರಿಗೆ. ಮುಖದ ಈ ಬಿಕಮ್ ರೆಡ್ ಎಂಡ್ ಬಟ್ ಕಂಟಿನ್ಯೂಡ್ ವಿತ್ ಈಸ್ ಮಿಕ್ಸಿಂಗ್. He continued with his mixing. Slowly his father came into the room and sat next to his son. Slowly his father come into the room and sat next to him ಅಂತ ಹೇಳಿದ್ರೆ ಅವ್ರ ಪಕ್ಕದಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ ಅಲ್ವಾ? His father came nearer to him but did not say anything to him. ಓಕೆನಾ? ಅವ್ರ ತಂದೆಯವರಿಗೇನು ಹೇಳಿಲ್ಲ, ಬಂದು ಜಸ್ಟ್ ಅವನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಅವ್ರಿಗೇನು ಹೇಳಿಲ್ಲ. ಓಕೆನಾ? ದಟ್ಸ್ ಇಟ್ ಫಾರ್ ಟುಡೇ. ಐ ಸ್ಟಾಪ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಲೆಸನ್. ಐ ವಿಲ್ ಕಂಟಿನ್ಯೂ ದ ಲೆಸನ್. ಓಕೆ, ಇಲ್ಲಿ ನೀವು ಒಂದು ಕ್ವಶನ್ನು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ನೀವು ಬರ್ಡ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದು ಗೊತ್ತಿದೆ ಅಲ್ವಾ? ಅದನ್ನು ನೀವು ಹೋಮ್ವರ್ಕಾಗಿ ಬರೀರಿ. ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್?
ನೋಡಿ ಇವತ್ತು ಹೋಮ್ವರ್ಕ್ ಇದು, ಓಕೆನಾ. ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್? ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್? ವೈ ಡಿಡ್ ಇಟ್ ಅಟ್ರಾಕ್ಟ್ ಹಿಮ್? ಇದೆಲ್ಲ ಒಂದೇ ಕ್ವಶನ್ ನಿಮಗೆ. ಅವರು ಗಾರ್ಡನ್ನಲ್ಲಿ ಏನು ನೋಡಿದರು, ಅದು ಹೇಗೆ ಅಟ್ರ್ಯಾಕ್ಟ್ ಮಾಡ್ತು ಅಂದರೆ ಅದು ಬರ್ಡ್ ಹೇಗಿತ್ತು ಅಂತ ನೀವು ಡಿಸ್ಕ್ರೈಬ್ ಮಾಡಬೇಕು, ಓಕೆನಾ. ವಾಟ್ ಡಿಡ್ ಸತೀಶ್ ಸಿ ಅಟ್ ದ ಫಾರ್ ಕಾರ್ನರ್ ಆಫ್ ದ ಗಾರ್ಡನ್? ವೈ ಡಿಡ್ ಇಟ್ ಅಟ್ರ್ಯಾಕ್ಟ್ ಹಿಮ್? ಓಕೆ, ಟುಡೇಸ್ ಹೋಮ್ವರ್ಕ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.